ಇದ್ಯಾಕೆ ಹಿಂಗೆ ಇಟ್ಟಿದ್ಯಾ? ಇದನ್ನು ಚೆಲ್ಬಿಟ್ಟು ಇದರಲ್ಲಿ ಕಳಿಸು. ಸರಿ ಅಣ್ಣ. ಇದನ್ನ ರೆಡಿ ಆಗಿಲ್ವಾ? ನಾಳೆ ಡೆಲಿವರಿ ಕೊಡ್ಬೇಕು ತಾನೆ? ಬೇಗ ಮಾಡಿಸು, ಬೇಗ ಮಾಡಿಸು. ನೋಡು, ಇದು ಅರ್ಜೆಂಟಾಗಿ ಮಾಡ್ಬೇಕಂತ ಹೇಳಿದ್ದೆ ತಾನೆ? ಮಾಡ್ತೀನಣ್ಣ. ಮಾಡಿ ಬೇಗ ಮಾಡು, ಮುಗಿಸು. ಹಲೋ, ಹಾಂ ಸರ್ ಹೇಳಿ. ಹಾಂ, ಏನು ಗುರುವಾರನಾ? ಸರ್ ಭಾನುವಾರ ಹೇಳಿದ್ರಲ್ಲ. ಅಯ್ಯೋ ಕಷ್ಟ ಆಗತ್ತೆ ಸರ್. ಸರಿ, ನಿಮಗಿಲ್ಲ ಅಂತ ಹೇಳಕ್ಕಾಗತ್ತಾ? ಏನೋ ಒಂದು ಮಾಡ್ತೀನಿ ಬಿಡಿ. ಓಕೆ. ಇವನೇ ಆನಂದ. ಅಣ್ಣ, ಆ ಸಿನಿಮಾದವರು ಸಾಂಗ್ ಶೂಟ್ಗಂತ 6 ಪಿಲ್ಲರ್ ಬೇಕಾಗಿತ್ತಲ್ಲ ಅವ್ರಿಗೆ. ಗುರುವಾರನೇ ಬೇಕಂತ. ಏನೊಂದು ಮಾಡು. ಅಣ್ಣ ಏನಣ್ಣ ಎಲ್ಲ ಒಪ್ಕೊಂಡ್ಬಿಡ್ತೀರಿ? ಹೆಂಗಣ ಆಗುತ್ತೆ? ಟೈಮ್ ಬೇರೆ ಇಲ್ಲ, ಹೆಂಗಣ ಮಾಡೋದು? ಫಸ್ಟು ನೀವಿಲ್ಲ ಅಂತ ಹೇಳೋದನ್ನ ಕಲಿಬೇಕು. ಆಯ್ತು, ಕಲ್ಯಾಣ ಬಿಡಪ್ಪ. ಸ್ವಲ್ಪ ಓವರ್ ಟೈಮ್ ಮಾಡಿದ್ರೆ ನಡೆಯುತ್ತೆ, ಏನಾಗಲ್ಲ. ಕೆಲ್ಸ ಕೈಗೆ ಬಂದಾಗ ಬೇಡ ಅನ್ಬಾರ್ದು. ಹೌದೌದು, ಓವರ್ ಟೈಮ್ ಮಾಡಿಸ್ಕೋತೀರಾ, ಕಾಸು ಮಾತ್ರ ಕೊಡಲ್ಲ. ಲೋ, ಕೊಣಗ್ಬೇಡವ. ನಿಂದು ಎಕ್ಸ್ಟ್ರಾ ಟೈಮ್ದು ಏನಿದೆಯೋ ನಾನು ಕೊಡ್ತೀನಿ. ಆಯ್ತು ಸರಿ, ನಾನು ಕೆಲಸ ಶುರು ಮಾಡಿ ಫಸ್ಟು. ನಾನು ಬರ್ತೀನಿ. ನಡಿ 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 ನಡಿ. ಮಾರ್ಕಿಂಗ್ ಕರೆಕ್ಟಾಗಿ ನೋಡ್ಕೊಳ್ರೋ. ಈ ಗ್ಯಾಪ್ ಬರಬಾರ್ದು ಇಲ್ಲಿ. ಕರೆಕ್ಟಾಗಿ ಮಾಡಿಸೋ. ಏನೋ ಸರಿ. ಬೇಗ ಬೇಗ. ಹಲೋ, ಹೇಳು ಸರೋಜಾ. ರೀ, ಊಟಕ್ಕೆ ಮನೆಗೆ ಬರ್ತೀರಾ? ಕೆಲಸ ತುಂಬಾ ಇದೆ ಸರೋಜಾ, ಆಗಲ್ಲ. ಕೆಲಸ ತುಂಬಾ ಇದೆ ಅಂತ ಊಟ ಮಾಡೋದಿಲ್ವಾ? ಇಲ್ಲೇ ಏನೋ ತರ್ಸ್ಕೊತೀನಿ. ಮನೆಗೆ ಬಂದು ಊಟ ಮಾಡ್ಕೊಂಡು ವಾಪಸ್ ಬರೋಷ್ಟೆಲ್ಲ ಟೈಮ್ ಇಲ್ಲಮ್ಮ. ಸರಿ, ರಾತ್ರಿ ಬರೋದು ಮತ್ತೆ ಲೇಟ್ ಆಗತ್ತೆ. ಪದೇ ಫೋನ್ ಮಾಡ್ಬಿಟ್ಟು ತಲೆ ತಿನ್ಬೇಡ. ಅಂದ್ರೆ ನಾನು ತಲೆ ತಿನ್ನೋಡು ಅಂತ ಅರ್ಥನಾ? ನಿಮ್ ಮೇಲಿನ ಪ್ರೀತಿಯಿಂದ ಕೇಳ್ತಾ ಇರೋದು, ಅಷ್ಟೇ ಅರ್ಥ ಆಗಲ್ವಾ ನಿಮ್ಗೆ? ಸರಿ ಆಯ್ತು, ಈಗ ನಾನು ಫೋನ್ ಇಡ್ಲಾ? ಆರ್ಡರ್ ಪ್ರೀಪೋನ್ ಆಗಿದೆ, ವರ್ಕ್ಲೋಡ್ ತುಂಬಾ ಇದೆ. ಸರಿ, ಒಂದ್ ಕೆಲಸ ಮಾಡ್ತೀನಿ, ನಾನೇ ಊಟ ತಗೊಂಡ್ಬರ್ತೀನಿ. ಅದೆಲ್ಲ ಏನು ಬೇಡ, ನೀನು ಒಬ್ಳೆ ಬರೋದಿಲ್ಲ, ಸೇಫ್ ಇಲ್ಲ. ರೀ, ಹಗ್ಲತ್ತಲ್ಲೂ ಏನ್ ಸೇಫ್ ಅಲ್ಲ ನಿಮ್ಗೆ? ಅವೆಲ್ಲ ನಿನ್ಗೆ ಗೊತ್ತಾಗಲ್ಲ, ಸುಮ್ನಿರು. ಸರಿ, ಆನಂದನ ಕಳಿಸ್ತೀನಿ. ಅವನ ಹತ್ರ ಇಬ್ರದ್ದು ಕ್ಯಾರಿಯರ್ ಕೊಟ್ಟು ಕಳ್ಸು. ಸರಿ, ಕಳ್ಸಿ. ಹೊರಗಿನ ಊಟಕ್ಕಿಂತ ಮನೆ ಊಟ ಆರೋಗ್ಯಕ್ಕೆ ಒಳ್ಳೇದು. ಸರಿ ಆಯ್ತು. ನೀವು ಹತ್ರ ವಾದ ಮಾಡಿದ್ರೆ ಅರ್ಧ ದಿನ ಕಳೆದೋಗುತ್ತೆ. ಆನಂದ, ಕೆಲಸ ಮಾಡು, ಮನೆಗೆ ಹೋಗ್ಬಿಟ್ಟು ಕ್ಯಾರಿಯರ್ ತಗೊಂಬ. ಇಲ್ಲ ಪದೇ ಫೋನ್ ಮಾಡ್ಬಿಟ್ಟು ತಲೆ ತಿಂತಾ ಇರ್ತಾರೆ. ಹೋಗು. ಸರಿ ಅಣ್ಣ. ನೀಟಾಗಿ ಮಾಡ್ರ. ಇದು ಮಾರ್ಕಿಂಗ್ ನೋಡಿ ಇಲ್ಲಿ. ಮೇಡಮ್. ಆನಂದ್, ಬಾ ಕೂತ್ಕೋ. 2 ನಿಮಿಷ, ಕ್ಯಾರಿಯರ್ಗೆ ಊಟ ಹಾಕ್ತಾ ಇದ್ದೀನಿ. ಎರಡು ಬಾಕ್ಸ್ಗೂ ಹಾಕಿದ್ದೀನಿ. ಇಲ್ಲೇನ್ ಮಾಡ್ತಿದ್ಯಾ ನೀನು? ದಾಹ, ನೀರೆಷ್ಟೇ ಕುಡಿದ್ರು ಕಡಿಮೆ ಆಗಲ್ಲ. ಏನ್ ಮಾಡ್ತಿದ್ಯಾ? ಹೇಳ ನಿಮ್ ಬಾಸ್ಗೆ. ಹೇಳಿ, ನಾನು ಯಾರಿಗೂ ಕೇರ್ ಮಾಡಲ್ಲ. ಸುಮ್ನೆ ಹೋಗಿಲ್ಲಿಂದ. ತುಂಬಾ ಸೆಕ್ಸಿ ಆಗಿದ್ದೀರಾ. ಬಾಸ್ ಸರಿಯಾಗಿ ನೋಡ್ಕೋತಾ ಇಲ್ಲ ಅಲ್ಲ ನಿಮ್ಮನ್ನ? ಬಾಯ್ ಮುಚ್ಕೊಂಡು ಹೋಗ ಇಲ್ಲಿಂದ, ಇಲ್ಲ ಅಂದ್ರೆ ಜೋರಾಗಿ ಕಿರ್ಚ್ಕೊಂಡ್ಬಿಡ್ತೀನಿ. ಡೋಂಟ್ ವರಿ, ನನಗೆ ಬಲವಂತದ ಊಟ ಇಡ್ಸಲ್ಲ. ನೀವಾಗೆ ಖುಷಿಯಾಗಿ ಬಡಿಸೋವರೆಗೂ ಕಾಯ್ತೀನಿ, ಪರವಾಗಿಲ್ಲ. ಎನಿ ಟೈಮ್ ರೆಡಿ ನಾನು. ಕ್ಯಾರಿಯರ್ ಕೊಡಿ, ಬರ್ತೀನಿ. ಏನ್ ಅಡ್ಗೆ? ಅನ್ನ ಸಾರು. ಅಲ್ಲ ಸರೋಜಾ, 1:15 ಆಯ್ತು. ಮಲ್ಕೊಳತ್ತಾನೆ, ನನಗೋಸ್ಕರ ಯಾಕೆ ಕಾಯ್ಕೊಂಡು ಕೂತ್ಕೊಂಡಿದ್ದೆ? ಪರವಾಗಿಲ್ಲ, ನೀವು ಕೈ ತೊಳ್ಕೊಂಬನ್ನಿ, ಊಟ ಬಡಿಸ್ತೀನಿ. ಸರಿ.
ಈಗ ಏನಾಯ್ತು ಸರೋಜ ಮತ್ತೆ? ಏನಿಲ್ಲ. ಏನಿಲ್ಲ? ನಿನ್ ಮುಖ ಓದಿಸ್ಕೊಂಡಿರೋದು ನೋಡಿದ್ರೆ ಗೊತ್ತಾಗಲ್ವಾ? ಲೇಟ್ ಆಗಿದೆ. ನಿಮಗೆ ಕೇಳಿಸ್ಕೊಳಕ್ ಮೂಡು ಇರಲ್ಲ, ಟೈಮೂ ಇರಲ್ಲ. ಬೆಳಗ್ಗೆ ಬೇರೆ ಬೇಗ ಹೋಗ್ಬೇಕೇನೋ. ಅದು ನನ್ನ ಕೆಲಸ. ಏನು ಮಾಡಲಿ ನಾನು? ಹೌದು, ನೀವು ಮಾತ್ರ ಕೆಲಸ ಮಾಡೋರು. ಆದರೆ ನಾನೇನು ಮಾಡ್ತಿಲ್ವಲ್ಲ. ಈಗ ಯಾಕೆ ಆ ವಿಷಯ? ನಾನು ಏನಾದರೂ ಹೇಳದ್ನಾ ಅಥವಾ ನಿನ್ಗೆ ಏನಕ್ಕಾದ್ರೂ ಕಮ್ಮಿ ಮಾಡಿದ್ದೀನಾ? ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಆಮೇಲೆ ರೇಗಾಡ್ತೀರಾ, ಊಟ ಬಿಟ್ಬಿಡ್ತೀರಾ. ನೆಮ್ಮದಿಯಾಗಿ ಊಟ ಮಾಡಿ. ಸರಿ, ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳು. ನಾನು ನಿಜವಾಗ್ಲೂ ರೇಗಾಡಲ್ಲ, ಕೂಗಾಡಲ್ಲ. ರೀ, ದಿನ ಮನೇಲಿ ಒಬ್ಬಳೇ ಇದ್ದು ಬೇಜಾರಾಗ್ತಾ ಇದೆ ನನಗೆ. ನಾನು ಎಮ್ಮೆ ಓದಿದ್ದೀನಿ, ಮನೇಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಅನ್ನಿಸ್ತಿದೆ. ಆಮೇಲೆ ನಿಮ್ಮ ಕೆಲಸ ಬೇರೆ, ದುಡಿಬೇಕು ಗಳಿಸ್ಬೇಕು ಸರಿ, ಆದರೆ ಎಲ್ಲದಕ್ಕೂ ಮಿತಿ ಅಂತ ಇರುತ್ತಲ್ವಾ? ನೀವು ಟೈಮೇ ಕೊಡ್ದಿದ್ದಾಗ ಎಷ್ಟು ದುಡಿದ್ರು ಏನು ಹೇಳಿ? ನನಗೂ ಆಸೆಗಳಿರುತ್ತಲ್ವಾ? ಆಮೇಲೆ ಇನ್ನೊಂದು ವಿಷಯ, ಆನಂದ್ ಮನೆಗೆ ಬಂದಿದ್ದ. ಅವನು ನನ್ನ ನಾನೇ ಊಟ ತರಕ್ಕೆ ಕಳಿಸಿದ್ದು. ನಿಮ್ಗೆ ಸ್ವಲ್ಪ ನಿದ್ದೆ ಬರ್ತಾ ಇದೆ, ಮಲ್ಕೋತೀನಿ ಆಯ್ತಾ? ತುಂಬ ಸುಸ್ತಾಗಿದೆ, ನಾಳೆ ಮಾತಾಡೋಣ. ಸಾರಿ ಸರೋಜ. ಬನ್ನಿ ಸರ್. ಇವರೇ ಸರ್ ನಾಗಭೂಷಣ್ ಅಂತ, ದೊಡ್ಡ ಆಟ ಆಟ ಸರ್ ಇವರು. ಇವ್ರ ಕೈಲಿ ಜಾದೂನೇ ಇದೆ. ಸಾಕು ಸುಮ್ಮನೆರಯ್ಯ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ ನಾನೇನೆ. ಗೊತ್ತಿರಲಿಲ್ಲ ಸರ್. ತುಂಬಾ ಖುಷಿ ಆಯ್ತು ಸರ್. ನೀವೇ ಬರ್ತೀರಾ ಅಂತ ಗೊತ್ತಿರಲಿಲ್ಲ, ತಮಾಷೆ ಮಾಡ್ತಾರ ಅನ್ಕೊಂಡೆ. ಕುಡಿಯಕ್ಕೆ ಏನಾದ್ರು ತರಿಸ್ಲಾ? ಅದ್ರ ಏನ್ ಬೇಡ, ನಿಮ್ಮ ಮಾಡಿರೋ ಪಿಲ್ಲರ್ಗಳನ್ನ ನೋಡ್ಬೇಕು, ತೋರಿಸ್ತೀರ ಸ್ವಲ್ಪ? ಅದಕ್ಕೇನಂತೆ, ತೋರ್ಸೋಣ. ಬನ್ನಿ 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 ಸರ್, ಬನ್ನಿ. ಇದೆ ನಮ್ ಗೂಡ. ಆನಂದ, ಲೇ ಆನಂದ. ಅಣ್ಣ ಎಲ್ಲ ನಡೀತಾ ಇದೆ ತಾನೆ ಸರಿಗೆ? ನಡೀತಾ ಇದೀರಣ್ಣ. ಇವತ್ತು ಮುಗಿಬೇಕು. ಆಗುತ್ತೆ. ಮಿಸ್ ಆಗ್ಬಾರ್ದು. ಗುಡ್. ನಮ್ಮ ಗೋವಿಂದರಾಜ್ ಅವರು ಒಂದು ಪೀರಿಯಡಿಕ್ ಸಿನಿಮಾ ಮಾಡ್ತಾ ಇದಾರೆ. ಅದಕ್ಕೆ ನನಗೆ ಸಾಕಷ್ಟು ಕಂಬಗಳು ಬೇಕಾಗುತ್ತೆ. ಮಾಡ್ಸೋಣ ಬಿಡಿ ಸರ್. ನಮ್ಮ ಆರ್ಟ್ ಡೈರೆಕ್ಷನ್ಗೆ ಒಳ್ಳೆ ಸ್ಕೋಪ್ ಇರೋ ಸಿನಿಮಾ ಇದು. ಈ ಸಿನಿಮಾದಲ್ಲಿ ಕಂಬಗಳು ಕ್ಯಾರೆಕ್ಟರ್ ಇದ್ದಂಗೆ, ಇದಕ್ಕೆ ಬೇರೆ ಬೇರೆ ಡಿಸೈನ್ಗಳು, ವೆರೈಟೀಸ್ಗಳು ಬೇಕಾಗುತ್ತೆ. ಖಂಡಿತ ಮಾಡ್ಕೋತೀನಿ ಸರ್. ಇವನು ನನ್ನ ಅಸಿಸ್ಟೆಂಟ್ ಧೀರಜ್ ಅಂತ. ಕತೆ ಏನು, ಸಿಚುವೇಶನ್ ಏನು, ಇವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಅದಕ್ಕೆ ತಕ್ಕಂತೆ ನಮಗೆ ಕಂಬಗಳನ್ನ ಕೊಡ್ಬೇಕು. ನೀವು ಕೊಡ್ತೀರಲ್ವಾ? ಖಂಡಿತ ಸರ್, ನನಗೆ ಕೆಲಸ ಕೊಟ್ಟಿರೋರು ನೀವು. ಪಶ್ಚಾತ್ತಾಪ ಅಂತೂ ಪಡಲ್ಲ ಬಿಡಿ, ಅದು ಗ್ಯಾರಂಟಿ ಕೊಡ್ತೀನಿ. ನೀವು ತುಂಬಾ ಶ್ರದ್ಧೆಯಿಂದ ಮಾಡ್ತೀರಾ, ನನಗೆ ಗೊತ್ತು ಬಿಡಿ. ರೀ ಪಾಂಡುರಂಗ, ಇವ್ರಿಗೊಂದು 50 ರೂಪಾಯಿ ಅಡ್ವಾನ್ಸ್ ಕೊಡ್ರಿ. ಸರ್ ನೀವು ಮಾಡಿ ಸರ್, ನಾನು ನೋಡ್ಕೋತೀನಿ. 50 ಅಂದ್ರೆ 50 ಕೊಡ್ರಿ, ಮತ್ತೆ ಮಾತಾಡೋದೆಲ್ಲ ಏನಿಲ್ಲ. ಆಯ್ತು ಬಿಡಿ ಸರ್. ಸರ್, ನಮ್ಮ ಆರ್ಟ್ ಡೈರೆಕ್ಟ್ರು ಟೆರರ್ ಇದ್ದಂಗೆ, ಟೈಮ್ ಕೆಲಸ ಆಗ್ಬಿಡ್ಬೇಕು. ಸರ್, ಈ ಜಾಗ ಶೂಟಿಂಗ್ ಕೊಡ್ತೀರಾ? ಸುಮ್ಮನೆ ಶೂಟಿಂಗ್ ಎಲ್ಲ ಬೇಡ ಇಲ್ಲಿ. ಗಬ್ಬೆಪ್ಸಿದ್ರೆ ನನ್ನ ಬೈಕೋತಾರ ಇವರು. ಹಾಗೇನಿಲ್ಲ ಸರ್. ಧೀರಜ್, ಇವ್ರ ಜೊತೆ ಡಿಸ್ಕಷನ್ ಮಾಡ್ಕೊಂಡ್ ಬಾ ನೀನು. ನನಗೆ ಕ್ಯಾಮರಾಮನ್ ಜೊತೆ ಮೀಟಿಂಗ್ ಇದೆ, ನಾನು ಹೋಗ್ತಾ ಇದ್ದೀನಿ ಈಗ. ಸರಿ ಸರ್, ನೀವು ಹೊರಡಿ. ಬನ್ನಿ. ಧೀರಜ್ ಅವರೇ, ಹೇಳ್ತೀರಾ ಏನ್ ಕತೆ ಅಂತ? ಸಾರ್ ಇರಿ ಸಾರ್, ಮೊದಲು ದಮ್ ಹೊಡಿಬೇಕು. ನಿಮ್ಮ ಹುಡುಗನ ಕೆಲ ಒಂಚೂರು ಟೀ ತರಿಸಿ. ಆನಂದ, 3 ಟೀ ತಗೊಂಬರ ಹೋಗ. ಮೊದಲೇ ಕೆಲಸದ ಲೋಡ್ ಜಾಸ್ತಿ ಇತ್ತು ಭೂಷಣ್ಗೆ. ಈ ಸಿನಿಮಾ ಕೆಲಸ ಬಂದಮೇಲಂತೂ ಅದು ಜಾಸ್ತಿ ಆಗ್ತಾ ಹೋಯ್ತು. ಎಷ್ಟೆಷ್ಟೊತ್ಕೊ ಮನೆಗೆ ಹೋಗೋನು, ಕೆಲವು ಸಲ ಮನೆಗೆ ಹೋಗದೆ ಗೋಡನಲ್ಲೇ ಮಲ್ಗೋನು. ಇವನಿಗೋಸ್ಕರ ಮನೇಲಿ ಸರೋಜ ಕಾದು ಕಾದು ಹಣ್ಣಾಗೋಳು. ಇವಳು ಒಂಟಿತನ ಬೆಳಿತಾನೇ ಹೋಯ್ತು. ಇದನ್ನು ಗಂಡನಿಗೆ ಹೇಳೋಕ್ಕೂ ಆಗ್ತಾ ಇರಲಿಲ್ಲ. ಹೇಳಿದ್ರೆ ಅವನು ಇದನ್ನು ಸೀರಿಯಸ್ ಆಗೂ ತಗೋತಾ ಇರಲಿಲ್ಲ. ನಾನು ಅವನಿಗೆ ಬೇಕಾಗಿಲ್ಲ, ಇನ್ನೂ ನಾನು ಅವನಿಂದ ದೂರ ಆಗೋದೇ ವಾಸಿ ಅಂತ 2 ತಿಂಗಳಲ್ಲಿ ಯೋಚನೆ ಮಾಡೋ ಮಟ್ಟಕ್ಕೆ ಹೊರಟೋಯ್ತು. ರೀ, ನಾನು ವಾಪಸ್ ಶಿವಮೊಗ್ಗಕ್ಕೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ವಾಪಸ್ ಅಂದ್ರೆ? ಅಲ್ಲೇ ಇರೋಣ ಅಂತ. ಯಾಕೆ? ಇಲ್ಲಿರೋಕೆ ಏನು ಕಷ್ಟ? ಆಗ್ತಾ ಇಲ್ಲ ನನಗೆ. ಅದು ನನ್ನ ಹುಟ್ಟೂರು. ಅಲ್ಲಿ ಅಮ್ಮ ಇದ್ದಾರೆ, ನನ್ನ ಫ್ರೆಂಡ್ಸ್ ಇದ್ದಾರೆ. ಅಲ್ಲಿ ನಮ್ಮ ಪೇಂಟಿಂಗ್ ಗ್ರೂಪ್ ಇದೆ. ಇಲ್ಲಿ ನನಗೆ ಒಂಟಿ ಗೂಬೆ ಥರ ಇರೋಕ್ಕಾಗಲ್ಲ ರೀ. ಜೀವನ ಹಾಳು ಮಾಡ್ಕೊಳ್ಳೋದ್ಕಿಂತ ಅಲ್ಲೇ ಇದ್ದು ಏನಾದರೂ ಮಾಡ್ತೀನಿ. ಯಾಕೆ ಈಗ ಚುಚ್ಚು ಮಾತಾಡ್ತಾ ಇದೆಯಾ? ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳಕ್ಕಾಗಲ್ವಾ? ನಿಮ್ದು ಮಾತಾ ಪರಿಸ್ಥಿತಿ ಅಲ್ವಾ, ನಂದಿಲ್ಲ. ನನ್ಗೇನ್ ಅನ್ಸುತ್ತೆ, ನನ್ಗೇನ್ ಬೇಕು ಅಂತ ಯಾವತ್ತಾದ್ರೂ ಕೇಳಿದ್ದೀರಾ? ಕೆಲಸ, ದುಡ್ಡು, ಇಷ್ಟೇ ನಿಮ್ಮ ಜೀವನ. ಕೇಳಿದ್ರೆ ನನಗೋಸ್ಕರನೇ ದುಡಿತಿದ್ದೀನಿ ಅಂತೀರಾ. ಯಾವಳಿಗೆ ಬೇಕು ನಿಮ್ಮ ದುಡ್ಡು? ದುಡ್ಡು ಕೊಟ್ರೆ ಎಲ್ಲನೂ ಆಗ್ಬಿಡುತ್ತೆ ಅಂತಾದ್ರೆ ಕಟ್ಕೊಳ್ಳೋದೇನಕ್ಕೆ? ಯಾರನ್ನಾದ್ರೂ ಇಟ್ಕೊಂಡ್ರೂ ನಡೆಯುತ್ತೆ. ಆದ್ರೆ ನಿಮ್ಮಿಂದ ಆ ಸುಖನೂ ಇಲ್ವಲ್ಲ. ಐಮ್ ಸಾರಿ ಸರೋಜಾ, ಐಮ್ ಸಾರಿ ನಿನ್ನ ಮೇಲೆ ಕೈ ಮಾಡಿಬಿಟ್ಟೆ.
ಏನು ಮಾಡೋಣ, ಕೆಲ್ಸದ ಸ್ವಲ್ಪ ಟೆನ್ಷನ್ ಇತ್ತು. ನನಗೆ ಗೊತ್ತು ನಾನು ನಿನಗೆ ಟೈಮ್ ಕೊಡ್ತಾ ಇಲ್ಲ ಅಂತ. ಈಗ ಸ್ವಲ್ಪ ದಿನ ಅಷ್ಟೇ, ಇದಾದ್ಮೇಲೆ ಸರಿ ಹೋಗುತ್ತೆಲ್ಲ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೋ. ಸ್ವಲ್ಪ ದಿನ ಅಂತ 4 ತಿಂಗಳಿಂದ ಕಾಯ್ತಾ ಇದ್ದೀನಿ. ನನಗೆ ಗೊತ್ತು ಇನ್ನು ಸ್ವಲ್ಪ ದಿನ ಅಷ್ಟೇ, ಐ ಪ್ರಾಮಿಸ್. ಆಮೇಲೆ ಇಷ್ಟೊಂದು ವರ್ಕ್ಲೋಡ್ ತಗೊಳ್ಳಲ್ಲ. ವಾಪಸ್ ಹೋಗ್ತೀನಿ ಅಂತ ಹೇಳ್ಬೇಡ ಪ್ಲೀಸ್. ನಿನಗಿಷ್ಟ ಆಗುವಂಥದ್ದು ಏನಾದರೂ ಇಲ್ಲೇ ಮಾಡು. ಇಲ್ಲಿ ಏನ್ ಮಾಡ್ಲಿ, ಹೊರಗೆ ಹೋಗ್ತೀನಿ ಅಂದ್ರೂ ಸೇಫ್ ಅಲ್ಲ ಅಂತೀರಾ. ಇನ್ಮೇಲಾಗ ಹೇಳಲ್ಲ. ಹಾ, ಪೇಂಟಿಂಗ್ ಕ್ಲಾಸ್ ಸೇರ್ಕೋ. 1-2 ತಿಂಗಳು ಹೋದ್ರೆ ನಿನಗೆ ಟಚ್ ಬಿಟ್ಟೋಗಿರೋದು ಕೈ ಕೂರುತ್ತೆ. ಆಮೇಲೆ ನೀನು ಅಲ್ಲೇ ವರ್ಕ್ ಮಾಡ್ಬೋದು, ಇಲ್ಲ ಆರ್ಡರ್ಸ್ ತಗೊಂಡು ಮನೇಲಿ ಮಾಡ್ಕೋಬಹುದು. ನಿನಗೆ ಇಷ್ಟವಾದ ಕೆಲಸ ಬೇರೆ. ನಮ್ಮ ಪಕ್ಕದ ರೋಡಲ್ಲೇ ಮಧುಕರ್ ಅಂತ ಇದ್ದಾನೆ. ಬೇಕಿದ್ರೆ ನಾಳೆನೇ ಅವನ ಹತ್ರ ಕರ್ಕೊಂಡು ಹೋಗ್ತೀನಿ. ಓಕೆ? ಸರಿ. ಬಾ. ಹೇ ಮಧು. ಹೇ ಭೂಷಣ್, ಚೆನ್ನಾಗಿದ್ಯಾ? ಹಾ ಚೆನ್ನಾಗಿದ್ದೀನಿ. ಬಾ ಬಾ ಕೂತ್ಕೋ. ಬಾ ಕೂತ್ಕೋ. ನನ್ನ ಹೆಂಡತಿ ಸರೋಜಾ ಅಂತ, ಮಧುಕರ್ ಅಂತ. ನಮಸ್ತೆ. ನಮಸ್ತೆ. ನನ್ನ ಹೆಂಡತಿಗೆ ಪೇಂಟಿಂಗ್ ಅಂದ್ರೆ ತುಂಬಾ ಇಷ್ಟ. ಮದ್ವೆ ಮುಂಚೆ ಸಾಕಷ್ಟು ಪೇಂಟಿಂಗ್ ಮಾಡಿದ್ಲು, ಈಗ ಸ್ವಲ್ಪ ಟಚ್ ಬಿಟ್ಟೋಗಿದೆ. ಈ ಪೇಂಟಿಂಗ್ ಒಂದ್ಸಲ ಕೈ ಕೂತ್ರೆ ಯಾವತ್ತೂ ಮರೆಯಲ್ಲ ಬಿಡಿ. ಅಲ್ವಾ ಸರೋಜಾ ಅವರೇ? ಗೊತ್ತಿಲ್ಲ, ಬ್ರಷ್ ಹಿಡ್ದು ತುಂಬಾ ದಿನ ಆಯ್ತು, ನೋಡ್ಬೇಕು. ಸರಿ ಮಧು, ನಂಗೊಂದು ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಸರಿ ಭೂಷಣ್, ಬಾಯ್. ಬನ್ನಿ, ನಮ್ಮ ಪೇಂಟಿಂಗ್ಸ್ ಎಲ್ಲ ತೋರಿಸ್ತೀನಿ. ಅಯ್ಯೋ, ಇವತ್ತು ಬೇಡ, ನಾನು ನಾಳೆಯಿಂದ ಬರ್ತೀನಿ ಕ್ಲಾಸ್ಗೆ. ಒಳ್ಳೆ ಕೆಲಸಕ್ಕೆ ನಾಳೆ ಅನ್ಬಾರ್ದು. ತಗೊಳ್ಳಿ ಕ್ಯಾನ್ವಸು ಬ್ರಷ್, ಇವತ್ತಿಂದಾನೇ ಶುರು ಮಾಡಿ. ಆಯಿತು ಬಿಡಿ. ನನಗೆ ನಿಮ್ಮ ಪೇಂಟಿಂಗ್ ಕ್ಲಾಸ್ ತುಂಬ ಇಷ್ಟ ಆಯಿತು. ಈ ಫಾರಿನ್ಗೆ ಹೋದಾಗ ನಮ್ಮ ಭಾಷೆಯವ್ರು ಸಿಕ್ಕಾಗ ಆಗುತ್ತಲ್ಲ ಖುಷಿ, ಆ ಥರ. ನನಗೂ ಅದೇ ಸಂತೋಷ. ಈ ಪೇಂಟಿಂಗ್ ಗೊತ್ತಿರೋರ ಹತ್ರ ಮಾತಾಡೋದಕ್ಕೆ ಒಂಥರ ಖುಷಿ ಇರುತ್ತೆ. ತಗೊಳ್ಳಿ.